ಧರ್ಮಸ್ಥಳದ ಹೆಣಯೂತ ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಎಸ್ಐಟಿ ಅನ್ನೋ ತನಿಖಾ ತಂಡವನ್ನ ರಚನೆ ಮಾಡಿತು. ಆ ತನಿಖಾ ತಂಡಕ್ಕೊಂದು ನಿಶ್ಚಿತ ಅವಧಿಯನ್ನು ಕೊಡ್ತು. ಆ ನಿಶ್ಚಿತ ಅವಧಿ ಮುಕ್ತಾಯ ಆಗಿದೆ. ಧರ್ಮಸ್ಥಳ ಹೆಣಯೂತ ಪ್ರಕರಣ ಈಗ ಮತ್ತೆ ಸಂಚಲನ. 3923 ಪುಟಗಳ ಮಧ್ಯಂತರ ವರದಿ ಸಲ್ಲಿಕೆಯಾಗಿದೆ. ಶೀಘ್ರವೇ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆಗಳು ಕೂಡ ಇದ್ದಾವೆ. ಮಧ್ಯಂತರ ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಸತ್ಯಗಳು ಕೂಡ ಅಡಕಾಗಿದೆ. ಕೆಲವರು ಹೇಳ್ತಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಇಲ್ಲ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಮಧ್ಯಂತರ ವರದಿ ಸಲ್ಲಿಕೆಯಾಗಿದೆ. ಆ ವರದಿಯ ಗರ್ಭದಲ್ಲಿ ಅಡಗಿರುವ ಸತ್ಯಗಳು ರಾಜ್ಯವನ್ನ ಬೆಚ್ಚಿ ಬೀಳಿಸುತ್ತೆ. 6 ಮಂದಿಯನ್ನ ಆರೋಪಿಯನ್ನಾಗಿಸಲಾಗಿದೆ ಆ ಮಧ್ಯಂತರ ವರದಿಯಲ್ಲಿ ಅನ್ನೋ ವಿಚಾರಗಳು. ಮುಚ್ಚಿದ ಲಕೋಟೆಯಲ್ಲಿ ಮಧ್ಯಂತರ ವರದಿ ಸಲ್ಲಿಸಿರುವ ಎಸ್ಐಟಿ ಮಧ್ಯಂತರ ವರದಿಯಲ್ಲಿ ಆರೋಪಿಗಳನ್ನಾಗಿ ಮಾಡಿದ್ದಾರೆ ಅನ್ನುವುದಕ್ಕೆ ಮಧ್ಯಂತರ ವರದಿ ಮಾನದಂಡವಾಗುವುದಿಲ್ಲ. ಒಂದು ತನಿಖಾ ತಂಡ ನಡೆಸಿರುವ ತನಿಖೆಯಲ್ಲಿ ಯಾರು ಆರೋಪಿಗಳು, ಯಾರು ಅಪರಾಧಿಗಳು, ಯಾರು ಸಂಭಾವ್ಯ ಆರೋಪಿಗಳು, ಯಾರು ಶಂಕಿತರು, ವ್ಯತ್ಯಾಸಗಳಿದ್ದಾವೆ. ಪದ ಪ್ರಯೋಗಕ್ಕೆ ವ್ಯತ್ಯಾಸಗಳಿದ್ದಾವೆ. ಶಂಕಿತರನ್ನ ಆರೋಪಿಗಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಂಭಾವ್ಯ ಆರೋಪಿಗಳು ಅಂತ ಹೇಳ್ಬೋದು. ಚಾರ್ಜ್ ಶೀಟ್ ಸಲ್ಲಿಕೆಯಾಗಬೇಕು. ಅದಕ್ಕೂ ಮುಂಚಿತವಾಗಿ ಇಂಥವರೇ ಆರೋಪಿಗಳು, ಇವರೇ ಆರೋಪಿಗಳು, ಇವರೇ ಷಡ್ಯಂತ್ರ ರೂಪಿಸಿರೋದು, ಆ ನಿರ್ಧಾರಕ್ಕೆ ಬರೋದಕ್ಕೆ ನಾನ್ಯಾರು ನೀವ್ಯಾರು ಅದನ್ನು ಹೇಳಬೇಕಾಗಿರೋದು ಎಸ್ಐಟಿಯ ಚಾರ್ಜ್ ಶೀಟ್. ಅವರಿಗೊಂದು ನಿಶ್ಚಿತ ಅವಧಿಯನ್ನು ಕೊಟ್ಟಿದೆ ಸರ್ಕಾರ. ಆ ಅವಧಿಯ ಒಳಗಾಗಿ ಇನ್ವೆಸ್ಟಿಗೇಷನ್ ನಡೆಸಿದ್ದಾರೆ. ಆ ಇನ್ವೆಸ್ಟಿಗೇಷನ್ ನಡೆಸಿರುವ ಎಲ್ಲ ಹಣೆ ಬರಹವನ್ನ, ಎಲ್ಲ ಕರ್ಮಗಳನ್ನ, ಮಾಡಿರುವ ಕ್ರಿಯೆ ಪ್ರಕ್ರಿಯೆಗಳನ್ನ ಉಲ್ಲೇಖ ಮಾಡಲಾಗಿರುತ್ತೆ ಚಾರ್ಜ್ ಶೀಟ್ನಲ್ಲಿ. ಆ ಉಲ್ಲೇಖ ಮಾಡಲಾಗಿರುವ ಪ್ರತಿ ವಿಚಾರವನ್ನ ನಮ್ಮ ನಗ್ನ ನೇತ್ರಗಳಲ್ಲಿ ನಾವು ನೋಡದೆ ನಾವು ಇಂಥವರೇ ಆರೋಪಿಗಳು ಅಂತ ದೃಢ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯನಾ? ಸಾಕಷ್ಟು ಜನ, ಸಾಕಷ್ಟು ಅಭಿಪ್ರಾಯಗಳು, ತಲೆಗೊಂದು ಕತೆಗಳನ್ನು ಕಟ್ಟಿ ಇಂಥವರೇ ಆರೋಪಿಗಳು ಅಂತ ಒತ್ತಿ ಒತ್ತಿ ಹೇಳುವ ಪ್ರಯತ್ನಗಳು, 100 ಬಾರಿ ಶಬ್ದಿಸಿ ಹೇಳಿದ್ರೆ ಅವರೇ ಆರೋಪಿಗಳಾಗ್ತಾರೆ ಎನ್ನುವಂತಹ ಮೈಂಡ್ ಸೆಟ್ ನಮ್ಮದಾಗಿರಬಾರ್ದು. ಒಂದು ನಿಷ್ಪಕ್ಷಪಾತವಾದಂತಹ ಯೋಚನೆ ಕೇವಲ ಸುದ್ದಿಯಲ್ಲಿ ಮಾತ್ರವಲ್ಲ, ನಮ್ಮ ಯೋಚನೆಗಳಲ್ಲೂ ಕೂಡ ನಿಷ್ಪಕ್ಷಪಾತವಾದಂತಹ ಯೋಚನೆ ಇರಬೇಕು. ಪಕ್ಷಾತೀತವಾದಂತಹ ಯೋಚನೆ ಇರಬೇಕು. ಧರ್ಮಾತೀತವಾದಂತಹ ಯೋಚನೆ ಇರಬೇಕು. ಪ್ರತಿ ವಿಚಾರದಲ್ಲೂ ನಮ್ಮ ಗ್ರಹಿಕೆಗೆ ತಕ್ಕನಾದ ವ್ಯಕ್ತಿಯನ್ನ ಅಪರಾಧಿ ಮಾಡುವಂತಹ ಮನಸ್ಥಿತಿಗೆ ನಾನು ನೀವು ಇಳಿಬಾರ್ದು. ಈ ಸಮಾಜ ಗಮನಿಸ್ತಾ ಇದೆ. ಒಂದು ಧರ್ಮಕ್ಷೇತ್ರ ಆ ಧರ್ಮಕ್ಷೇತ್ರವಾಗಿಯೇ ಉಳಿಯಬೇಕು. ಅಲ್ಲಿನ ಪಾವಿತ್ರ್ಯತೆಗೆ ಯಾವ ಅಪವಿತ್ರತೆಗಳು ಕೂಡ ಆಗಬಾರದು. ಅಲ್ಲಿನ ಶ್ರದ್ಧಾ ಭಕ್ತಿಗೆ ಯಾರು ಕೂಡ ಕಳಂಕ ತರೋ ಪ್ರಯತ್ನಗಳಾಗಬಾರದು. ಆದರೆ ಇದನ್ನು ನೀವು ಧರ್ಮಕ್ಷೇತ್ರವನ್ನು ಹೊರತುಪಡಿಸಿ ಯೋಚನೆ ಮಾಡಿ. ಅದೇ ಧರ್ಮಕ್ಷೇತ್ರದಲ್ಲಿ, ಅದೇ ಧರ್ಮಕ್ಷೇತ್ರದ ಆಸುಪಾಸಿನಲ್ಲಿ ನಡೆದಿದೆ ಎನ್ನಲಾದ ಅದೆಷ್ಟೋ ಹತ್ಯಾಕಾಂಡಗಳು, ಅದರ ಬಗ್ಗೆ ತನಿಖೆಗೆ ಸರ್ಕಾರ ಎಸ್ಐಟಿ ರಚನೆ ಮಾಡಿರೋದು. ಆ ರಚನೆ ಮಾಡಿರ್ತಕ್ಕಂಥ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತೆ. ತಡ್ಕೊಳ್ಳಿ, ತಾಳಿಕೊಂಡು ಕೂತ್ಕೊಳ್ಳಿ, ಸಹನೆಯಿಂದ ನೋಡೋಣ. ಚಾರ್ಜ್ ಶೀಟ್ನಲ್ಲಿ ಯಾರು ಆರೋಪಿಗಳು, ಯಾರು ನಿರಪರಾಧಿಗಳು ಎಲ್ಲವೂ ಕೂಡ ಉಲ್ಲೇಖ ಮಾಡಲಾಗುತ್ತೆ. ಇನ್ನೂ ರಿವೀಲ್ ಆಗಿ ಮುಚ್ಚಿದ ಲಕೋಟೆಯಲ್ಲಿ ಸಂಬಂಧಪಟ್ಟ ಇಲಾಖೆಗೆ ಅವರು ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಗೃಹ ಸಚಿವರು ಈವರೆಗೂ ಅಧಿಕೃತವಾಗಿ ಹೇಳಲಿಲ್ಲ. ಇನ್ನು ಎಸ್ಐಟಿ ಅಧಿಕಾರಿಗಳು ಒಂದು ಕಡೆ ಕ್ಲಾರಿಟಿಯನ್ನು ಕೊಡ್ತಾರೆ. ನಾವು ಮಧ್ಯಂತರ ವರದಿಯಲ್ಲಿ 6 ಜನ ಆರೋಪಿಗಳು ಎಂದು ಸೌಜನ್ಯಪರ ಹೋರಾಟಗಾರರ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಇದಕ್ಕೇನು ಹೇಳ್ತೀರಿ? ಸೌಜನ್ಯಪರ ಹೋರಾಟಗಾರರಲ್ಲಿ ಬರುವಂತಹ ವ್ಯಕ್ತಿಗಳು ಯಾರ್ಯಾರು? ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ವಿಠಲ ಗೌಡ, ಹೀಗೆ ಒಂದಷ್ಟು ಜನ. ಇವರು ಯಾರ ಹೆಸರನ್ನು ಕೂಡ ನಾವು ಆರೋಪಿಗಳ ಲಿಸ್ಟ್ನಲ್ಲಿ ಉಲ್ಲೇಖ ಮಾಡಲಿಲ್ಲ ಅಂತೇಳಿ ಎಸ್ಐಟಿಯ ಸಂಬಂಧಪಟ್ಟ ಮೂಲಗಳೊಂದು ಹೇಳುತ್ತೆ. ಇದನ್ನೇನಂತ ಕರೀತೀರಿ? ಆದರೆ ಚಾರ್ಜ್ ಶೀಟ್ ನೋಡೋದಕ್ಕೂ ಮುನ್ನ, ಚಾರ್ಜ್ ಶೀಟ್ ರಿವೀಲ್ ಆಗೋದಕ್ಕೂ ಮುನ್ನ ನಮ್ಮ ಗ್ರಹಿಕೆಗೆ ತಕ್ಕನಾದ ಹೆಸರುಗಳನ್ನು ನಾವು ಪ್ರಸ್ತುತಪಡಿಸೋದು ಎಷ್ಟು ಸರಿ ಅನ್ನೋ ಕೂಗು ಕೂಡ ಈಗ ಕೇಳಿ ಬಂದಿದೆ. ಒಟ್ಟಾರೆ ಎಸ್ಐಟಿಯಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ, ಬದಲಾಗಿ ಮಧ್ಯಂತರ ವರದಿ ಸಲ್ಲಿಕೆಯಾಗಿದೆ. ಇನ್ನು ಮುಂದೆ ಚಾರ್ಜ್ ಶೀಟ್ ಸಲ್ಲಿಸುವ ಎಲ್ಲ ಸಿದ್ಧತೆಗಳು ಕೂಡ ಎಸ್ಐಟಿ ಕಡೆಯಿಂದ ನಡೀತಾ ಇದೆ ಎಂದು ಹೇಳಲಾಗ್ತಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.